ನಮಸ್ಕಾರ. ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ. ನಾನಿಮ್ಮ ಮಹೇಶ್. ವೈದ್ಯಕೀಯ ಕ್ಷೇತ್ರ ಅಭಿವೃದ್ಧಿ ಹೊಂದುವುದಕ್ಕಿಂತ ಮುಂಚೆ ನಮ್ಮ ಪೂರ್ವಜರು ಅನೇಕ ಸಾಂಪ್ರದಾಯಿಕ ಮನೆಮದ್ದುಗಳ ಮೂಲಕವೇ ನಾನಾ ರೀತಿಯ ದೀರ್ಘಕಾಲೀನ ಕಾಯಿಲೆಗಳು ಸೇರಿದಂತೆ ಮನೆಯಲ್ಲಿಯೇ ಅದಕ್ಕೆ ಉಪಚರಿಸಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದರು. ಅಂತಹ ಮನೆಮದ್ದುಗಳು ಈಗಲೂ ಕೂಡ ಬಳಕೆಯಲ್ಲಿವೆ. ಆದರೆ ಆಯುರ್ವೇದಿಕ ಕ್ಷೇತ್ರಕ್ಕಿಂತ ಅಲೋಪತಿ ಕ್ಷೇತ್ರ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದಿದ್ದ ಕಾರಣ ಜನರಿಗೂ ಕೂಡ ಬೇಗ ಫಲಿತಾಂಶದ ನಿರೀಕ್ಷೆಯಲ್ಲಿರುವುದರಿಂದ ಬಹುತೇಕರು ಅನೇಕ ಸಾಂಪ್ರದಾಯಿಕ ಮನೆಮದ್ದುಗಳನ್ನು ಮರೆತಿದ್ದಾರೆ ಎನ್ನಬಹುದು. ಆದರೆ ಅಲೋಪತಿ ಕ್ಷೇತ್ರವೂ ಕೂಡ ಅನುಸರಿಸುವಂತಹ ಕೆಲವೊಂದು ಮನೆಮದ್ದುಗಳು ಈಗಲೂ ಕೂಡ ಪ್ರಚಲಿತದಲ್ಲಿವೆ. ಅದರಲ್ಲಿ ವಿಶೇಷವಾಗಿ ಮನುಷ್ಯನ ಡೆಂಗ್ಯೂ, ಮಲೇರಿಯಾದಂತಹ ಕಾಯಿಲೆಗೆ ಕಾರಣವಾಗುವ ಬಿಳಿ ರಕ್ತ ಕಣಗಳ ಕೊರತೆಯನ್ನು ಅಭಿವೃದ್ಧಿಪಡಿಸುವಂತಹ ವಿಶೇಷವಾದ ಗುಣವನ್ನು ಹೊಂದಿರುವ ಪಪ್ಪಾಯಿ ಎಲೆಯೂ ಕೂಡ ಒಂದು. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ಮಧುಶ್ರೀ ರಿಫ್ಲೆಕ್ಷನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪರಿಸರ, ಜೀವಸಂಕುಲ ರಕ್ಷಣೆ ಹಾಗೂ ಆರೋಗ್ಯ ಸಂಬಂಧಿ ವಿಶೇಷ ಧನಾತ್ಮಕ ಚಿಂತನೆಯುಳ್ಳ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಪಪ್ಪಾಯಿ ಅಥವಾ ಪರಂಗಿಯು ಪ್ರಪಂಚದಲ್ಲಿ ವ್ಯಾಪಕವಾಗಿ ಬೆಳೆಯುವ ಬೆಳೆಗಳಲ್ಲಿ ಒಂದಾಗಿದೆ. ಇದರ ಹಣ್ಣು, ಬೀಜ ಮತ್ತು ಎಲೆಗಳನ್ನು ವಿವಿಧ ಪಾಕಶಾಲೆಯ ಮತ್ತು ಜಾನಪದ ಔಷಧಿ ಪದ್ಧತಿಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ಪಪ್ಪಾಯಿ ಹಣ್ಣು ಕೇವಲ ರುಚಿಗೆ ಮಾತ್ರವಲ್ಲ, ಅದರ ಔಷಧೀಯ ಗುಣಗಳಿಂದಲೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಎಲೆಯ ರಸವನ್ನು ಸೇವಿಸುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳು ನಮಗೆ ಬಾಧಿಸುವುದಿಲ್ಲ ಎನ್ನುತ್ತಾರೆ ತಜ್ಞ ವೈದ್ಯರು. ಪಪ್ಪಾಯಿ ಎಲೆಗಳಿಂದಾಗುವ ಆರೋಗ್ಯಕರ ಲಾಭಗಳೇನು ಎಂಬುದನ್ನು ನಾವೀಗ ತಿಳಿಯೋಣ ಬನ್ನಿ. ಪಪ್ಪಾಯಿ ಎಲೆಗಳ ರಸವನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜ್ವರದಿಂದ ನಮ್ಮನ್ನು ಕಾಪಾಡುತ್ತದೆ ಮತ್ತು ಜ್ವರ ಬರದಂತೆ ನೋಡಿಕೊಳ್ಳುತ್ತದೆ. ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವವರು ನಿಯಮಿತವಾಗಿ ಪಪ್ಪಾಯಿ ಎಲೆಗಳ ರಸವನ್ನು ಕುಡಿಯುವುದರಿಂದ ಡೆಂಗಿಗೆ ಕಾರಣವಾದ ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸುತ್ತದೆ. ಗ್ಯಾಸ್ ಮತ್ತು ಇತರೆ ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪಪ್ಪಾಯಿ ಎಲೆಯ ಜ್ಯೂಸ್ ಕುಡಿಯುವುದರಿಂದ ಒಳ್ಳೆಯ ಪ್ರಯೋಜನವನ್ನು ಪಡೆಯಬಹುದು. ಪಪ್ಪಾಯಿ ಎಲೆಗಳ ರಸ ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಬಹುದು. ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಪಪ್ಪಾಯಿ ಎಲೆಯ ರಸವನ್ನು ಸೇವಿಸುವುದರಿಂದ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕೀಲು ನೋವಿನಿಂದ ಬಳಲುತ್ತಿರುವವರು ಪಪ್ಪಾಯಿ ಎಲೆಗಳ ರಸವನ್ನು ಕುಡಿಯುವುದರಿಂದ ನೋವಿನಿಂದ ಮುಕ್ತರಾಗಬಹುದು. ಪಪ್ಪಾಯಿ ಎಲೆಯ ಜ್ಯೂಸ್ ಅತ್ಯಂತ ಪರಿಣಾಮಕಾರಿಯಾಗಿ ಒಳ್ಳೆಯ ಫಲಿತಾಂಶವನ್ನು ಕೊಡಲಿಕ್ಕೆ ಮುಖ್ಯ ಕಾರಣ ಇದರಲ್ಲಿರುವ ವಿಟಮಿನ್ ಎ, ಇ, ಸಿ, ಕೆ ಮತ್ತು ಬಿ. ಇದರ ಜೊತೆಗೆ ಪೊಪಾಯಿಯನ್ ಮತ್ತು ಥೈಮೋಪೊಪಾಯಿನ್ ಎಂಬ ಕಿಣ್ವವು ಸಮೃದ್ಧವಾಗಿರುವುದರಿಂದ, ಹಾಗೆಯೇ ಪಪ್ಪಾಯಿ ಎಲೆಗಳಲ್ಲಿರುವ ಅಸಿಟೋಜೆನಿನ್ ಎಂಬ ಪೋಷಕಾಂಶಕ್ಕೆ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದ ವೈರಾಣುಗಳ ವಿರುದ್ಧ ಹೋರಾಡುವ ಶಕ್ತಿ ಕೂಡ ಇದೆ ಎಂದು ಹೇಳಲಾಗುತ್ತದೆ. ಜರ್ನಲ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಪ್ರಕಾರ ಪಪ್ಪಾಯಿ ಎಲೆಗಳನ್ನು ಕಾಮಾಲೆ, ಜ್ವರ, ಅಸ್ತಮಾ ಮತ್ತು ಬೇರೆ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಔಷಧಿಯಾಗಿ ಬಳಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಪಪ್ಪಾಯಿ ಎಲೆಯ ಜ್ಯೂಸನ್ನು ಬಳಸುವ ಕ್ರಮ. ಕೆಲವರಿಗೆ ಕೆಲವೊಂದು ಆಹಾರಗಳು ಆಗಿ ಬರುವುದಿಲ್ಲ. ಅದೇ ರೀತಿ ಅಲರ್ಜಿಯನ್ನು ಹೊಂದಿದ್ದರೆ ಯಾವುದೇ ಕಾರಣಕ್ಕೂ ಅಂಥವರು ಪಪ್ಪಾಯಿ ಎಲೆಗಳನ್ನು ಸೇವಿಸಬಾರದು. ಇದಿಷ್ಟೇ ಅಲ್ಲದೆ ಗರ್ಭಿಣಿಯಾಗಿದ್ದರೆ ಅಥವಾ ಬಾಣಂತಿಯರು ಕೂಡ ಪಪ್ಪಾಯಿ ಎಲೆಯ ಜ್ಯೂಸ್ ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯನ್ನು ಪಡೆದುಕೊಳ್ಳುವುದು ಸೂಕ್ತವಾಗಿದೆ. ಪಪ್ಪಾಯಿ ಎಲೆಯ ಜ್ಯೂಸನ್ನು ಸೇವಿಸುವುದರಿಂದ ಕೆಲವರಿಗೆ ಅಡ್ಡ ಪರಿಣಾಮ ಆಗಬಹುದು. ಪಪ್ಪಾಯಿ ಎಲೆಯ ರಸವನ್ನು ಮಿತವಾಗಿ ಸೇವಿಸಿದಾಗ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಆದಾಗ್ಯೂ ಕೂಡ ಇದು ಕೆಲವು ಅಡ್ಡ ಪರಿಣಾಮಗಳನ್ನು ಬೀರಬಹುದು. ಅವುಗಳೆಂದರೆ ಚರ್ಮದ ದದ್ದುಗಳು, ಹೊಟ್ಟೆ ಕಿರಿಕಿರಿ, ವಾಕರಿಕೆ, ವಾಂತಿ, ಉಸಿರಾಟದ ತೊಂದರೆ, ಮೂಗು ಕಟ್ಟಿಕೊಳ್ಳುವುದು ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ. ಮಿತವಾಗಿ ಬಳಸುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ದೂರವಿರಬಹುದು. ಅತಿಯಾದರೆ ಅಮೃತ ಕೂಡ ವಿಷ ಅಲ್ವೇ. ಉಪಹಾರದ ಮೊದಲು 30 ಮಿಲಿ ಪಪ್ಪಾಯಿ ರಸ, ಮಧ್ಯಾಹ್ನದ ಊಟದ ಮೊದಲು 30 ಮಿಲಿ ಮತ್ತು ರಾತ್ರಿಯ ಊಟದ ಮೊದಲು 30 ಮಿಲಿ ಪಪ್ಪಾಯಿ ರಸವನ್ನು, ಅಂದರೆ ಡೆಂಗ್ಯೂ, ಮಲೇರಿಯಾದಿಂದ ಬಳಲುವಂತಹ ರೋಗಿಗಳು ಇದನ್ನು ಬಳಸಿದರೆ ತುಂಬ ಒಳ್ಳೆಯ ಫಲಿತಾಂಶವನ್ನು ಹೊಂದಬಹುದು.
ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳೊಂದಿಗೆ ನಿಮ್ಮ ಮಹೇಶ್.